ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಕ್ರಿಯೇಷನ್ಸ್. ನಾನಿವತ್ತೊಂದು ತುಂಬ ಸಿಂಪಲ್ಲಾಗಿ ಕೇವಲ ಅರ್ಧ ಗಂಟೆಯಲ್ಲಿ ಹಾಕುವಂಥ ಒಂದು ಸಾರಿ ಕುಚ್ಚು ಡಿಸೈನ್ನ ತೋರಿಸ್ತಿದ್ದೀನಿ. ಬಾರ್ಡರ್ ಡಿಸೈನ್ ಇದು. ಇದರಲ್ಲಿ ಯಾವುದೇ ರೀತಿಯ ಕುಚ್ಚು ಬರೋದಿಲ್ಲ. ಅದಕ್ಕೆ ಇಲ್ಲಿ 7 ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೀಡಲ್ ಬಂದು 0.75 mm ತೊಗೊಂಡಿದ್ದೀನಿ. ಸೊ ಫಸ್ಟ್ ಇಲ್ಲಿ ಗಂಟು ಹಾಕ್ಕೊಂಡು ದಾರನ ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಅಥವಾ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಅಂದರೂ ಒಂದೇ, ಸಿಂಗಲ್ ಕ್ರೋಶ ಅಂದರೂ ಒಂದೇ. 2 ಸರ್ತಿ ಲಾಕ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಈ ರೀತಿ ಪ್ಲೇನ್ ಬೀಡನ್ನ ತೊಗೊಂಡಿದ್ದೀನಿ ನಾನು, ಮೀಡಿಯಮ್ ಸೈಜ್ದು. ನೀವು ಯಾವುದಾದ್ರೂ ಡಿಸೈನ್ ಬೀಡ್ ಕೂಡ ತೊಗೋಬೋದು. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಆಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಒಂದು ಟೈಮ್ ಲಾಕ್ ಮಾಡಿ, ಲಾಕ್ ಮಾಡಿದ್ಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡಿ. ಫಸ್ಟ್ 2 ಲಾಕ್ಸು ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು, ಆಮೇಲೆ ಮತ್ತೆ 2 ಲಾಕ್ ಮಾಡಬೇಕು. ಮಾಡಿದ್ಮೇಲೆ ಮತ್ತೆ 3 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಅಥವಾ ಲಾಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ 6 ಚೈನ್ಸ್ ಹಾಕ್ಕೊಳ್ಳೋಣ. ಸೊ 6 ಚೈನ್ ಹಾಕಿ ಈ ರೀತಿ ಸ್ಟ್ರೇಟಾಗಿ ನೋಡಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ, ಅದಕ್ಕಿಂತ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೋಬೇಕು. ನಮ್ಮ ರೈಟ್ ಸೈಡು ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಅಂದರೆ ಈ ರೀತಿ ಯು ಶೇಪಲ್ಲಿ ಬರಬೇಕು. 2 ಲಾಕ್ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ, 2 ಟೈಮ್ಸ್ ಲಾಕು, 3 ಚೈನ್ ಲಾಕ್, 6 ಚೈನ್ ಲಾಕ್, ಅದನ್ನ ಯು ಶೇಪ್ ಬರೋ ರೀತಿ ಮಾಡಿಕೊಂಡು ಈಗ ಮತ್ತೆ ಅಗೇನ್ 6 ಚೈನ್ಸ್ನ ಹಾಕ್ಕೊಳ್ಳೋಣ. ಸೊ 6 ಚೈನ್ಸ್ ಹಾಕಿ ಈಗ ಒಂದು ಸ್ವಲ್ಪ ಬ್ಯಾಕ್ ಸೈಡ್ ಟರ್ನ್ ಮಾಡಬೇಕು ಸೀರೆನ. ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ಕಡೆ ಏನು 6 ಚೈನ್ ಇದೆ ಅಲ್ಲ, ನಮಗೆ ಈ 6 ಚೈನ್ ಈ ಕಡೆ ಲಾಕ್ ಇರುತ್ತಲ್ಲ, ಆ ಲಾಕಿಗೆ ಈ 6 ಚೈನ್ನು ಕೂಡ ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದರ ಪಕ್ಕದಲ್ಲಿ 3 ಚೈನ್ ಇದೆ. 3 ಚೈನ್ಗೆ 3 ಚೈನೇ ಹಾಕಿ 2 ಲಾಕ್ ಇದಾವಲ್ಲ, ನಮಗೆ ಫಸ್ಟ್ ಲಾಕ್ ಯಾವುದು ಸಿಗುತ್ತೆ ಆ ಲಾಕಿಗೆ ಲಾಕ್ ಮಾಡ್ಕೋಬೇಕು. ಅಂದರೆ ಫ್ರಂಟ್ ಸೈಡಿಂದ ಸೆಕೆಂಡ್ ಲಾಕು, ಬ್ಯಾಕ್ ಸೈಡಿಂದ ಫಸ್ಟ್ ಲಾಕು. ಸೊ ಫಸ್ಟ್ ಲಾಕಿಗೆ ಲಾಕ್ನ ಮಾಡ್ಕೊಳ್ಳಿ. 3 ಚೈನ್ ಹಾಕಿ ಲಾಕ್ನ ಮಾಡ್ಕೊಳ್ಳಿ. ಇದಿಷ್ಟು ಬ್ಯಾಕ್ ಸೈಡ್ ವರ್ಕ್ ಮಾಡಿ ಮತ್ತೆ ಸೀರೆನ ಫ್ರಂಟ್ ಸೈಡ್ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿ ಆಮೇಲೆ 1 ಟೈಮ್ ದಾರ ಸುತ್ತಿ ಈ 2 6 ಚೈನ್ಸ್ ಇದಾವಲ್ಲ, ಆ 2 6 ಚೈನ್ ಕೆಳಗಡೆ ಈ ರೀತಿ ಎರಡನ್ನೂ ಸೇರಿಸಿ ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಒಂದು ಸತಿ ತೆಗೀರಿ, ಮತ್ತೆ 2 ದಾರ ಒಂದು ಸತಿ ತೆಗೀರಿ. ಡಬಲ್ ಕ್ರೋಶ ಕಂಬ ಅಂತಾರೆ ಇದಕ್ಕೆ. ಸೊ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ 1, 2 ದಾರ 1 ಹೀಗೆ ಇಲ್ಲಿ ಡಬಲ್ ಕ್ರೋಶಗಳನ್ನ ಮಾಡ್ತಾಯಿದ್ದೀನಿ ನಾನು. ಸೊ ನೀವು ಬೇಕಂದರೆ ಇಲ್ಲಿ ತ್ರಿಬಲ್ ಕ್ರೋಶ ಕಂಬಗಳನ್ನ ಕೂಡ ಮಾಡ್ಕೋಬೋದು. ಸೊ ಫಸ್ಟ್ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಆ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ ತೆಗಿಬೇಕು, ಮತ್ತೆ 2 ದಾರ ಒಂದು ಸತಿ ತೆಗಿಬೇಕು. ಹೀಗೆ ಕಂಟಿನ್ಯೂ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗೋಣ. ಸೊ ಟೋಟಲಾಗಿ ನಾನಿಲ್ಲಿ 12 ಡಬಲ್ ಕ್ರೋಶ ಕಂಬಗಳನ್ನ ಮಾಡಿದ್ದೀನಿ. ನೀವು ಎಷ್ಟು ಹಿಡಿಸುತ್ತೆ ಅಷ್ಟು ಮಾಡಿ, 12 ಮಾಡಬೇಕು ಅಂತ ಏನಿಲ್ಲ, ಒಂದು ಹೆಚ್ಚು ಕಡಿಮೆ ಕೂಡ ಮಾಡ್ಬೋದು, ಸಿಂಗಲ್ ಆರ್ಚ್ ಆಗಿರೋದ್ರಿಂದ. ಸೊ ಎಷ್ಟಾದರೂ ಮಾಡಿ, ನಾನು 12 ಮಾಡಿದ್ದೀನಿ. 12 ಮಾಡಿದ್ಮೇಲೆ ಲಾಸ್ಟಲ್ಲಿ ಒಂದು ಕಂಬನ ಈ ಲಾಕಿಗೆ ಮಾಡಬೇಕು. ನೀವು 11 ಅಥವಾ 13 ಮಾಡಿದರೂ ಕೂಡ ಲಾಸ್ಟಲ್ಲಿ ಒಂದು ಕಂಬನ ಈ ಲಾಕಿಗೆ ಮಾಡ್ಕೋಬೇಕು. ಮಾಡಿದ್ಮೇಲೆ ಸ್ಟ್ರೇಟಾಗಿ ಅದು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡಿ, 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡಿದ್ಮೇಲೆ ಈ ಆರ್ಚು ಕಂಪ್ಲೀಟ್ ಆಗುತ್ತೆ. ಸೊ ಈಗ ಮತ್ತೆ ಬೀಡನ್ನ ಆ್ಯಡ್ ಮಾಡೋಣ. ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡನ್ನ ಆ್ಯಡ್ ಮಾಡಿ. ಸೊ ನೀವು ಯಾವ ರೀತಿ ಬೀಡ್ ತೊಗೊಂಡಿರ್ತೀರ ಆ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ, ಆಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ಒಂದು ಸರ್ತಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡಬೇಕು. ಟೋಟಲ್ಲು 2 ಟೈಮ್ಸು ಲಾಕ್ ಮಾಡಬೇಕು. ಸೊ ಲಾಕ್ ಮಾಡಿಕೊಂಡು ಮತ್ತೆ ಆರ್ಚ್ ಸ್ಟಾರ್ಟ್ ಮಾಡೋಣ. ಸೊ 3 ಚೈನ್ ಹಾಕಿ ಫಸ್ಟು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಲಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ ಈಗ 6 ಚೈನ್ ಹಾಕೋಣ. ಸೊ 6 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆ ಅಥವಾ ಒಂದು ಪಾಯಿಂಟ್ ನಮ್ಮ ರೈಟ್ ಸೈಡ್ಗೆ ಲಾಕ್ ಮಾಡಿ. ಅದು ಯು ಶೇಪು ಬರಬೇಕು 6 ಚೈನು, ಅಂದರೆ ನಿಮ್ಗೆ ಆರ್ಚು ಆ ಶೇಪಲ್ಲಿ ಬರುತ್ತೆ. ಸೊ ಅಗೇನ್ ಮತ್ತೆ 6 ಚೈನ್ ಹಾಕಿ ಸೀರೆನ ಸ್ವಲ್ಪ ಬ್ಯಾಕ್ ಸೈಡ್ ಟರ್ನ್ ಮಾಡೋಣ. ಸೊ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ಸೈಡ್ 6 ಚೈನ್ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿ ಆ 3 ಚೈನ್ ಲಾಕ್ ಏನಿದೆಯಲ್ಲ ಫಸ್ಟ್ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. 2 ಲಾಕ್ ಇದ್ದಾವೆ, ಅಲ್ಲಿ ಫಸ್ಟ್ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಸೀರೆ ಫ್ರಂಟ್ ಸೈಡ್ ಟರ್ನ್ ಮಾಡಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ 1, 2 ದಾರ 1 ಡಬಲ್ ಕ್ರೋಶ ಕಂಬನ ಮಾಡಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ತಬೇಕು. ಸೇಮ್ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶ ಕಂಬ ಮಾಡಬೇಕು. ಸೊ ನೀವು ಫಸ್ಟ್ ಆರ್ಚಲ್ಲಿ ಎಷ್ಟು ಕಂಬಗಳನ್ನ ಮಾಡಿರ್ತೀರ ಅಷ್ಟೇ ಕಂಬಗಳನ್ನ ಇಲ್ಲೂ ಕೂಡ ಮಾಡಿ. ನಾನು 12 ಕಂಬ ಮಾಡಿದ್ದೀನಿ, ಅದಕ್ಕೋಸ್ಕರ ಈ ಆರ್ಚಲ್ಲೂ ಕೂಡ 12 ಮಾಡ್ತಾಯಿದ್ದೀನಿ. ಆಮೇಲೆ ಪ್ರತಿಯೊಂದು ಆರ್ಚಲ್ಲೂ ಕೂಡ 12ನೇ ಮಾಡಬೇಕು. ಸೊ ಹೊಸಬ್ರು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಅಂದರೆ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವು ಈಸಿಯಾಗಿ ನಾನು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳನ್ನ ನೋಡ್ಬೋದು.
ಸೊ ಇಲ್ಲಿ 12 ಕಂಬ ಹಾಕೊಂಡ್ಮೇಲೆ ಲಾಸ್ಟಲ್ಲಿ ಈ ಲಾಕ್ ಏನಿದೆಯಲ್ಲ ಆ ಲಾಕಿಗೆ ಒಂದು ಡಬಲ್ ಕ್ರೋಶಾ ಕಂಬ ಮಾಡ್ಕೋಬೇಕು. ಮಾಡಿಕೊಂಡು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಸೀರೆಗೆ ಒಂದು ಟೈಮ್ ಲಾಕ್ ಮಾಡಿ ಆಮೇಲೆ ಅದ್ರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶಾನ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು ಮತ್ತು ಈ ರೀತಿ ಆರ್ಚ್ನ ಹಾಕಬೇಕು ಮತ್ತು ಬೀಡ್ ಆರ್ಚ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಪೂರ್ತಿ ಸೀರೆ ಹೀಗೆ ಹಾಕಬೇಕು. ಈ ಬೀಡ್ ಬದಲಿ 5 ಚೈನ್ ಹಾಕಿ ಕುಚ್ಚು ಕೂಡ ಕಟ್ಕೋಬೋದು ನೀವು. ಸೊ ಪೂರ್ತಿ ಒಂದಿಷ್ಟು ಡಿಸೈನ್ ಹಾಕಿ ತೋರಿಸ್ತಾ ಇದ್ದೇನೆ ನೋಡಿ ಇಲ್ಲಿ ನಾನು ಯಾವ ರೀತಿ ಕಾಣಿಸ್ತಿದೆ ಡಿಸೈನ್ ಅಂತ ಹೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಬೇಗನೆ ಹಾಕಿ ಮುಗಿಸ್ಬೋದು. ಹಾಗೆ ನೀವು ಇಲ್ಲಿ ಹ್ಯಾಂಗಿಂಗ್ ಬೀಡ್ಸ್ನ ಅಥವಾ ಕ್ರಿಸ್ಟಲ್ ಬೀಡ್ಸು ಕಲರ್ ಬೀಡ್ಸ್ನು ಕೂಡ ನೀವು ಯೂಸ್ ಮಾಡ್ಬೋದು. ಆಮೇಲೆ ಈ ಆರ್ಚಲ್ಲಿ ಈ ಸೈಡ್ ಒಂದು 6 ಕಂಬ ಈ ಸೈಡ್ ಒಂದು 6 ಕಂಬ ಮಧ್ಯದಲ್ಲಿ ಒಂದು ಬೀಡ್ ಈ ರೀತಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನೋಡಿ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ನೀವು ಈ ಡಿಸೈನ್ನ ಕಸ್ಟಮೈಸ್ ಮಾಡ್ಕೋಬೋದು. ಕುಚ್ಚು ಬೇಕಂದರೆ ಕುಚ್ಚು ಕೂಡ ಹಾಕ್ಕೊಳ್ಳಿ. ಆ ಬೀಡ್ ಜಾಗದಲ್ಲಿ 5 ಚೈನ್ ಹಾಕ್ಕೊಂಡ್ರೆ ಕುಚ್ಚು ಕೂಡ ಬರುತ್ತೆ. ಸೊ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಒಂದ್ಸತಿ ಟ್ರೈ ಮಾಡಿ. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.